ನಿನ್ನೆ ವಿಡಿಯೋದಲ್ಲಿ ನಾವು ಮಾತನಾಡುವಾಗ ಆಸೆಗೆ ಅಂತ್ಯ ಇಲ್ಲ, ತೃಪ್ತತೆ ಅನ್ನೋದು ಅಷ್ಟು ಸುಲಭ ಅಲ್ಲ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅಂತ ಯೋಚನೆ ಮಾಡಿ ಅಂತ ಹೇಳಿದೆ. ಹಾಗಾದರೆ ಈ ಆಸೆ ಅಂತ್ಯ ಇಲ್ಲದ್ದೇನಕ್ಕೆ? ಆ ಬೇಕು 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 ಬೇಕು, ಏನು ಬೇಕು, ಎಷ್ಟು ಬೇಕು, ಎಲ್ಲಿವರೆಗೂ ಬೇಕು? ಆ ಬೇಕು ಅಂದ್ಕೊಳ್ತಾ ಇರೋದು ಯಾವುದು? ಅದು ಯಾವಾಗ ತೃಪ್ತಿಗೊಳ್ಳುತ್ತೆ? ಇವತ್ತು ಒಂದು ಹೋಟ್ಲಲ್ಲಿ ನಾನು ಹೋಗಿ ಮಸಾಲೆ ದೋಸೆ ತಿಂದೆ, ಅಲ್ಲಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ, ನಾನು ಹೋಗ್ತೀನಿ ತಿಂತೀನಿ, ಆಸೆ ಬಂದಿರುತ್ತೆ ನಂಗೆ, ಇಲ್ಲಪ್ಪ ನಾನು ತಿನ್ನಬೇಕು ಅಂತ. ಆದರೆ ಆ ಮಸಾಲೆ ದೋಸೆ ತಿಂದ ತಕ್ಷಣ ನಂಗೆ ತೃಪ್ತಿ ಬಂತಾ? ಇಲ್ಲ. ಇಲ್ಲಿದ್ದು ತಿಂದೆ, ಮತ್ತು ಇನ್ನೊಂದು ಕಡೆ ಎಲ್ಲೋ ಚೆನ್ನಾಗಿದೆ, ಅಲ್ಲಿದ್ದು ತಿನ್ನಬೇಕು. ಹಾಗಾದರೆ ನನಗಿರೋ ಆಸೆ ಮಸಾಲೆ ದೋಸೆ ಮೇಲಿಂದ ಅಲ್ಲ, ಪ್ರತಿಯೊಂದರಲ್ಲೂ ಹೀಗೇನೆ. ಒಂದು ಸತಿ ಮಸಾಲೆ ದೋಸೆ ಸಿಕ್ಕಿದ್ಮೇಲೆ ನಾನು ತಿಂದೆ, ತೃಪ್ತತೆ ಬರಬೇಕಲ್ವ? ಬರೋದೇ ಇಲ್ಲ. ಯಾಕೆ ಹಾಗೆ? ಅದು ನಮ್ಮ ಮನಸ್ಸಿನ ತುಡಿತ. ಹಾಗಾದರೆ ಮನಸ್ಸು ಅಂದ್ರೇನು? ಮನಸ್ಸು ಯಾಕೆ ಹೀಗೆ ವರ್ತಿಸುತ್ತೆ? ಎಲ್ಲರೂ ನನಗೆ ಹಂಗೆ ಅನಿಸುತ್ತೆ, ನನಗೆ ಹಿಂಗೆ ಅನಿಸುತ್ತೆ ಅಂತ ಹೇಳ್ತಲೇ ಇರ್ತೀವಿ. ಆ ಅನ್ನಿಸುವಿಕೆ ಯಾವುದಕ್ಕಾಗ್ತಾ ಇರೋದು? ಈ ಶರೀರ ಅಂದ್ಕೊಳ್ಳೋದಿಲ್ಲ, ಈ ಶರೀರದ ಹಿಂದೆ ಕೆಲಸ ಮಾಡ್ತಾರೋ ಮನಸ್ಸಿನದೇ ಇದೆಲ್ಲ ಕೆಲಸ. ಹಾಗಾದರೆ ಮನಸ್ಸು ಅಂದ್ರೇನು? ಮನಸ್ಸು ಆಲೋಚನೆಗಳ ಒಂದು ಪುಂಜ. ಆಲೋಚನೆ ಮಾಡ್ತಲೇ ಇರ್ತೀವಿ ನಾವು. ಬೆಳಗ್ಗೆ ಎದ್ದವಾಗಿಂದ ರಾತ್ರಿ ಮಲಗೋವರೆಗೂ ಸಾವಿರಾರು ಲಕ್ಷಾಂತರ ಆಲೋಚನೆಗಳು ಬಂದು ಹೋಗ್ತಲೇ ಇರುತ್ತೆ. ಕೆಲವರಿಗೆ ಅದು ಕಂಟಿನ್ಯೂಯಸ್, ಏನೇನೋ ಬರ್ತಾ ಇರುತ್ತೆ, ಏನೇನೋ ಹೋಗ್ತಾ ಇರುತ್ತೆ. ಕೆಲವೊಂದನ್ನು ನಾವು ಹಿಡಿತೀವಿ, ಬೇಕಾಗಿದ್ದನ್ನು ಹಿಡಿತೀವಿ, ಬೇಡದಲ್ಲೇ ಇದ್ದಿದ್ದನ್ನು ಬಿಡ್ತೀವಿ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ನಮಗೆ ಅನ್ನಿಸಿದಂತೆ ನಾವು ಅದನ್ನು ಹಿಡಿತೀವಿ, ನಮಗೆ ಬೇಕಾಗಿರೋದನ್ನು ನಾವು ಹಿಡ್ಕೋತೀವಿ. ಅದು ಒಳ್ಳೆಯದಿರಬಹುದು, ಕೆಟ್ಟದಿರಬಹುದು. ಎಷ್ಟೋ ಸರ್ತಿ ಮನಸ್ಸು ಮನಸ್ಸು ಬೇಕು ಅನ್ನುತ್ತೆ, ಕೆಲವಾಗ ಬುದ್ಧಿ ಬೇಡ ಅನ್ನುತ್ತೆ. ಈ ತುಲನೆ ತಕ್ಕಡಿಗೆ ಹಾಕ್ತೀವಿ ನಾವು. ಹಾಕಿದಾಗ ಮನಸ್ಸು ಒಂದು ಹೇಳುತ್ತೆ, ಬುದ್ಧಿ ಒಂದು ಹೇಳುತ್ತೆ. ನಮಗೆ ಯಾವುದು ಇಷ್ಟ ಆಗುತ್ತೋ, ನಾವು ಯಾವುದನ್ನು ಸರಿ ಅಂದ್ಕೊಳ್ತೀವೋ, ನಮಗೆ ಯಾವುದು ಬೇಕಾಗಿರುತ್ತೋ ಅದನ್ನು ಮಾಡ್ತೀವಿ. ಹಾಗಾದರೆ ಮನಸ್ಸಿನ ಕೆಲಸ ಏನು? ಈ ಬುದ್ಧಿ ಏನು ಮಾಡುತ್ತೆ? ಆಸೆ ಬರ್ತಾ ಇರೋದು ಮನಸ್ಸಿಗಲ್ವಾ? ನಮ್ಮ ಮನಸ್ಸು ಎಲ್ಲದರ ಹಿಂದೆನೂ ಓಡುತ್ತೆ. ಕೆಟ್ಟದ್ರ ಹಿಂದೆ, ಒಳ್ಳೆಯದ್ರ ಹಿಂದೆ, ಬೇಕಾಗಿದ್ರ ಹಿಂದೆ, ಬೇಡದಲ್ಲೇ ಇದ್ದಿದ್ರ ಹಿಂದೆ, ಪ್ರತಿಯೊಂದರ ಹಿಂದೆನೂ ಓಡುತ್ತೆ. ಆ ಮನಸ್ಸಿನ ಗುಣವೇ ಚಂಚಲತೆ, ವೇಗ. ಅದನ್ನು ಏನಾದ್ರೂ ನಾವು ಹಿಡಿದು ಕಟ್ಟಿ ಹಾಕಿದ್ರೆ ನಮಗೆ ಯಾವುದು ಬೇಕು, ಯಾವುದು ಬೇಡ, ಇದನ್ನು ನಾವು ಕುಳಿತು ಶಾಂತವಾಗಿ ಆಲೋಚನೆ ಮಾಡಿ ನಮ್ಮ ಅವಶ್ಯಕತೆಗಳಿಗೆ ಅನುಸಾರ ನಾವು ಅದಕ್ಕೊಂದು ಲಗಾಮನ್ನು ಹಾಕಿ, ಹುಚ್ಚು ಕುದುರೆ ಹಾಗೆ ಬಿಡದಲೇ ಅದರ ಲಗಾಮನ್ನು ನಾವಿಟ್ಕೊಂಡ್ರೆ ಆಗ ಆಸೆಗಳಿಗೆ ಒಂದು ಮಿತಿ ಅಂತ ಹೇಳಬೇಕು. ಆದರೆ ಅದು ಮಿತಿ ಫಸ್ಟೇ ಆಗೋದಿಲ್ಲ. ಒಂದು ಲಗಾಮ್ ಸಿಕ್ಕತ್ತೆ. ಆ ಲಗಾಮನ್ನು ನಮಗೆ ಬೇಕಾದಾಗ ಹಿಡಿಯೋದು, ತಡೆಯೋದು, ಕಡಿಯೋದು ಎಲ್ಲವೂ ಸಾಧ್ಯ. ಅದಕ್ಕೆ ಮೊದಲು ನಾವು ಮಾಡಬೇಕಾಗಿರೋದು ನಮ್ಮ ಮನಸ್ಸಿನ ಅಸ್ತಿತ್ವವನ್ನು ತಿಳ್ಕೊಳ್ಳೋದು. ಮನಸ್ಸಿಗೆ ಅಸ್ತಿತ್ವ ಇದೆಯಾ? ಅಸ್ತಿತ್ವ ಅಂದರೆ ಮತ್ತೆ ಶಬ್ದಗಳ ಹಿಂದೆ ಓಡೋದಲ್ಲ. ನಮಗೆ ಮನಸ್ಸಿದೆ ಅಲ್ವಾ? ಅದು ಹೇಳುತ್ತಲ್ವ? ಆಲೋಚನೆಗಳು ಸರಮಾಲೆ ಇದೆ ಅಲ್ವಾ? ಬರ್ತಲೇ ಇರುತ್ತೆ. ಯಾರೋ ಒಬ್ಬ ಒಂದು ಗಾಡಿ ಹಿಂದೆ ಹೋದ ಅಂತಂದರೆ ಆ ಗಾಡಿ ನಮಗಿಷ್ಟ ಆದರೆ ಮನಸ್ಸು ಆ ಗಾಡಿ ಹಿಂದೆ ಓಡೋಗ್ಬಿಡುತ್ತೆ. ಯಾವ ಕಂಪ್ನಿದು, ಎಷ್ಟದಕ್ಕೆ, ಎಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ, ಯಾವ ಕಲರು, ಇನ್ನೊಂದು ಮತ್ತೊಂದು, ಎಷ್ಟು ಮೈಲೇಜ್ ಕೊಡುತ್ತೆ, ಹೊಟ್ಟೋಯ್ತು. ಮನಸ್ಸು ಆ ಗಾಡಿ ಹಿಂದೆ ಓಡಿ ಹೋಗ್ಬಿಡ್ತು ಅಷ್ಟೇ. ಅದರ ನಂತರ ಅದು ತುಲನೆ ಮಾಡುತ್ತಲ್ಲ, ಎಷ್ಟು ಮೈಲೇಜ್ ಕೊಡುತ್ತೆ, ಎಷ್ಟು ರೂಪಾಯಿ ಅದಕ್ಕೆ ನನಗೆ ಏನಾದರೂ ಹೊಂದಾಣಿಕೆ ಬಂದರೆ ಆಸೆ ಚಿಗುರುತ್ತೆ. ಕೆಲವಾಗ ಹೊಂದಾಣಿಕೆ ಇಲ್ಲದಲೇ ಹೋದರೂ ಆಸೆ ಚಿಗುರುತ್ತೆ. ಆ ಆಸೆ ಎಂಥದ್ದು, ಮನಸ್ಸು ಎಂಥ ಆಟ ಆಡುತ್ತೆ ಅಂತಂದರೆ, ಆ ಆಸೆ ಚಿಗುರಿದ್ದು ನನ್ನ ಎಬಿಲಿಟಿನೊಳಗಡೆ ಇಲ್ಲದಲೇ ಹೋದರೆ ಎಬಿಲಿಟಿನ ಜಾಸ್ತಿ ಮಾಡ್ಕೊ ಅನ್ನುತ್ತೆ. ನನ್ನ ಎಬಿಲಿಟಿ ಒಳಗಡೆ ಇದ್ದರೆ ಮೊದಲು ಓಡೋಗು, ತಗೊಂಡು ಬಾ ಅನ್ನುತ್ತೆ.
ಅವಶ್ಯಕತೆ ಏನು, ಅವಶ್ಯಕತೆ ಎಷ್ಟು ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಆಲೋಚನೆ ಮಾಡಿ. ನಾನೇನೋ ತಿಳ್ಕೊಂಡ್ಬಿಟ್ಟಿದ್ದೀನಿ, ನನಗೇನೋ ಗೊತ್ತಾಗ್ಬಿಟ್ಟಿದೆ, ಎಲ್ಲರೂ ತಪ್ಪು ಮಾಡ್ತಿದ್ದೀರಾ, ಆ ಥರ ದೃಷ್ಟಿಕೋನ ಅಲ್ಲ ಇದು. ಇದು ಮನಸ್ಸಿನ ಅಗಾಧತೆಯನ್ನು, ಅದರ ಒಂದು ಮ್ಯಾಸಿವ್ ಪ್ರಮಾಣದ ಅದರ ಆಟವನ್ನು ನಾನು ನನ್ನ ಅನುಭವಗಳ ಮುಖೇನ ತುಂಬ ಶ್ರಮ ಹಾಕಿ, ತುಂಬ ಕಷ್ಟಪಟ್ಟು ನಾನು ತಿಳ್ಕೊಂಡು ಮತ್ತೆ ಅದನ್ನು ತುಲನೆ ಮಾಡಿ ಸರಿನಾ ತಪ್ಪಾ ಹೌದಾ ಅಲ್ವಾ, ಇದು ಹೇಗೆ ವರ್ತಿಸುತ್ತೆ, ಹೇಗೆ ಕೆಲಸ ಮಾಡುತ್ತೆ, ಏನು ಮಾಡುತ್ತೆ ಅನ್ನೋದನ್ನೆಲ್ಲ ನನ್ನ ಶ್ರಮದ ಮುಖೇನ ತಿಳ್ಕೊಂಡು ಅನುಭವನ ಪಡ್ಕೊಂಡು ಆ ಅನುಭವದ ಸಾರವನ್ನು ಹಂಚ್ಕೋಬೇಕು ಅಂತ ಆಸೆಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಿಮಗೇನು ಅನ್ನಿಸ್ತು? ನನ್ನ ಇಷ್ಟೂ ಮಾತುಗಳನ್ನು ಕೇಳಿಸ್ಕೊಂಡ ನಂತರ ನಿಮಗೆ ಏನಾದರೂ ಅನಿಸಿರುತ್ತೆ, ಏನಾದರೂ ಅನಿಸಿರ್ಲಿಕ್ಕೆ ಬೇಕು. ಹ್ಞೂನಪ್ಪ ಇದು ಈ ಥರ ಆ ಥರ, ಅದು ಹಾಗೆ ಇದು ಹೀಗೆ ಏನೋ ಒಂದು ಅನಿಸಿರುತ್ತೆ. ಅದು ಏನೇ ಅನಿಸಿರಲಿ, ಆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಧನ್ಯವಾದ.